सो हम लोग विचार कर सकते हैं ಬಾಯ್ಕಾಟ್ करने की ನಾವು ಚುನಾವಣೆಯನ್ನ ಬಹಿಷ್ಕರಿಸುವ ವಿಚಾರದಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಇದೇ ವೋಟರ್ಸ್ ಮೋದಿ ಅವರಿಗೆ ವೋಟ್ ಮಾಡಿದ್ರು ಬಿಹಾರದಲ್ಲಿ 40 ಸಂಸದರನ್ನ ಆಯ್ಕೆ ಮಾಡಿದ್ರು ಹಾಗಾಗಿ ಆಗಬೇಕು ಈಗ ಬೇಡ ಈ ರೀತಿಯಂತ ಹಲವಾರು ವಿಚಾರಗಳು ಇವತ್ತು ಮುನ್ನೆಲೆಗೆ ಬಂದಿದೆ ಚುನಾವಣಾ ಆಯೋಗದ ಮೇಲೆ ಪ್ರಶ್ನೆ ಎಬ್ಬಿಸಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಕರ್ನಾಟಕದ ವಿಚಾರ ಪದೇ ಪದೇ ಪ್ರಸ್ತಾಪ ಆಗ್ತಾ ಇರೋದು ನೋಡಿದ್ರೆ ಏನಾಗ್ತಿದೆ ಇಂಥ ಜನಸಾಮಾನ್ಯರಿಗೆ ಒಂಥರ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ಆರ್ಜೆಡಿ ಜೆಡಿಯು ನಾಯಕರು ಯಾರ್ಯಾರಿದ್ದಾರೆ ಇಂಥ ದೇಶದಾದ್ಯಂತ ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಈ ವಿಚಾರವನ್ನು ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಜೆಡಿಎಸ್ ವಕ್ತಾರರಾದಂಥ ಮಹೇಶ್ ಗೌಡ್ರು ಸರ್ ತಮಗೆ ಸ್ವಾಗತ ಕಾಂಗ್ರೆಸ್ ವಕ್ತಾರರಾದಂಥ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ ತಮಗೂ ಸ್ವಾಗತ ಆಮ್ ಆದ್ಮಿ ಪಾರ್ಟಿಯಿಂದ ಇರ್ಷಾದ್ ಅವರೇ ತಮಗೂ ಸ್ವಾಗತ ಇನ್ನು ಬಿಜೆಪಿ ವಕ್ತಾರರಂತ ಸುರ್ಭಿ ಅವರು ಜಾಯ್ನ್ ಆಗಿದ್ದಾರೆ ಸುರ್ಭಿ ಮೇಡಮ್ ತಮಗೂ ಕೂಡ ಸ್ವಾಗತ ಮೊದಲನೇದಾಗಿ ದರ್ಶನ್ ಅವರೇ ಯಾವ್ದ್ರಿ ಅದು ಕ್ಷೇತ್ರ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರುವಂತ ಬ್ಲಾಕ್ ಅಂಡ್ ವೈಟ್ ಪರ್ದಾಪಾಶ್ 100ಕ್ಕೆ 100 ಇವರಲ್ಲಿ ಇವಿಎಂ ಬಗ್ಗೆ ಇವತ್ತೇನು ಚರ್ಚೆ ಆಗ್ತಾ ಇದೆ ಈ ದೇಶದಲ್ಲಿ ಒಂದಿನ ಶ್ರೀರಾಮ ನಾಟ್ ಓನ್ಲಿ ಇವಿಎಂ ಮುಗಿದೋಯ್ತು ಈಗ ಹೊಸ ಚರ್ಚೆ ಏನು ಅಂತಂದರೆ ಮತಪಟ್ಟಿ ಪರಿಷ್ಕರಣೆಯ ಹಿನ್ನೆಲೆಯಲ್ಲಿ ಕೆಲವು ಮತದಾರರನ್ನ ಡಿಲೀಟ್ ಮಾಡೋದು ಕೆಲವು ಮತದಾರರನ್ನ ಆ್ಯಡ್ ಮಾಡೋದು ರಾಹುಲ್ ಗಾಂಧಿ ಅವರು ಹೇಳೋದು ಆ್ಯಡ್ ಆಗಿರುವಂಥವ್ರು ಹೊಸ ಮತದಾರರು 18, 20, 25 ವರ್ಷದ ಒಳಗಿನವರಲ್ಲ 40, 45, 50 ವರ್ಷದವ್ರನ್ನ ಹೊಸದಾಗಿ ಆ್ಯಡ್ ಮಾಡ್ತಾ ಇದ್ದಾರೆ ಮತ್ತು ಬಿಹಾರದಲ್ಲಿ ಸುಮಾರು ಲಕ್ಷಗಟ್ಟಲೆ ಮತದಾರರನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ ಇದು ಹೊಸದಿದು ಮೇಡಮ್ ಅದಕ್ಕೂ ಬರ್ತೀನಿ ಬಹಳ ಮುಖ್ಯವಾಗಿ ಇವತ್ತು ಕರ್ನಾಟಕದ ಒಂದು ವಿಚಾರನೂ ಚರ್ಚೆ ಆಗ್ತಾ ಇದೆಯಲ್ಲ ಇವರು ಮೊದಲೆಲ್ಲ ಏನು ಶ್ರೀರಾಮ ಅನ್ನೋರು ಅದಾದ್ಮೇಲೆ 19ರಲ್ಲಿ ಪುಲ್ವಾಮಾ ನಮ್ಮ ಹಾಸನದಲ್ಲಿ ಒಂದು ದೇವಸ್ಥಾನ ಇದೆ ಪುರ್ದಮ್ಮ ಅಂತ ಹಂಗೆ ಈಗ ಇವಿಎಂ ಆಗೋಗ್ಬಿಟ್ಟಿದೆ ಇವರಿಗೆ ಪೂಜೆ ಮಾಡಿಸೋದಕ್ಕೆ ಮಂತ್ರ ಮಾಡೋದಕ್ಕೆ ಮೇಡಮ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಏನು 2019ರಲ್ಲಿ ಚುನಾವಣೆ ನಡೆದಾಗ ಅಲ್ಲಿ ಒಟ್ಟು ಪೋಲಾದಂತ ಮತಗಳು 16,20,47 ಮತಗಳು 24ರ ಚುನಾವಣೆಯಲ್ಲಿ ಒಟ್ಟು ಪೋಲಾಗಿರ್ತಕ್ಕಂಥ ಮತಗಳು 19,18,168 ಏಕ್ದಮ್ 4 ಲಕ್ಷ ವೋಟರ್ಸ್ ಹೆಂಗೆ ರೈಸ್ ಆದ್ರು ಅನ್ನುವಂಥದ್ದು ಒಂದು ಪ್ರಶ್ನೆ ಹಾಗೆ ಕೋವಿಡ್ ಅಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ ಅನ್ನುವಂಥದ್ದು ನಾವು ವಿಚಾರ ಮಾಡಲೇಬೇಕಾಗ್ತದೆ ಅಂದ್ರೆ ನಿಮ್ ಪ್ರಕಾರ ಜನನ ಮತ್ತು ಸಾವಿನ ಪ್ರಮಾಣದ ಅನುಪಾತ ಏನಿದೆ ಅದು ಈಕ್ವಲ್ ಆಗಿದೆ 4 ಲಕ್ಷ ಸುಮ್ನೆ ಮಾತಾಡ್ತಾರೆ ಈಗ ನಿಮ್ ಪ್ರಕಾರ 4 ಲಕ್ಷ ಆಡ್ ಆಗಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅಂತ ಹಾಗಾದ್ರೆ ಹೊಸ ವೋಟರ್ಸ್ ಇರಬಹುದು 18 ವರ್ಷದವರು ಇರಬಹುದು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದೆಯಾ ಯಾಕೆ ಅಂತಂದ್ರೆ ಈಗ ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿಯಾಗಿ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಅಧಿಕೃತವಾದಂತ ಮಾಹಿತಿ ಇನ್ನೂ ಹಾಕಿಲ್ಲ ಆಗಸ್ಟ್ 1ಕ್ಕೇನೋ ಹಾಕ್ತಾರಂತೆ ಬಟ್ ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗ ಈ ಬಾರಿ ನಮ್ಮ ಕರ್ನಾಟಕದಲ್ಲಿ ನಡೆದಂತಹ ಲೋಕಸಭೆ ಆಯ್ತು ವಿಧಾನಸಭೆ ಆಯ್ತು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಹಾಕಿದೆ ನೀವು ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದ್ರೆ ಹೊಸ ಮತದಾರರು ಯಾರ್ಯಾರು ಏನು ಅಂತ ಗೊತ್ತಾಗುತ್ತೆ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಗೊತ್ತಿರುತ್ತೆ ಎವ್ರಿಥಿಂಗ್ ಮೇಡಮ್ ಎಷ್ಟು ಕಂಪ್ಲೇಂಟ್ ರೇಸ್ ಮಾಡಿದ್ರಿ ನೀವು ದರ್ಶನ್ ಅವರೇ ನೀವು ಬೆಂಗಳೂರು ಗ್ರಾಮಾಂತರದಲ್ಲಿ ನಿಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಎಷ್ಟು ಜನ ಚುನಾವಣಾ ಆಯೋಗ ಕೊಟ್ಟಂತಹ ಮತಪಟ್ಟಿಯನ್ನ ಇಟ್ಕೊಂಡು ಎಷ್ಟು ಕಂಪ್ಲೇಂಟ್ ಹಾಕಿದ್ರಿ ಖಂಡಿತವಾಗ್ಲೂ ಅದ್ರದ ತನಿಖೆಯನ್ನ ಡಿ.ಕೆ. ಶಿವಕುಮಾರ್ ಅವರು ನೋ ಸರ್ ಲೆಟ್ ಅಸ್ ಟಾಕ್ ದ ಪ್ರೆಸೆಂಟ್ ಮೇಡಮ್ 23ರಲ್ಲಿ ಏನು ವಿಧಾನಸಭಾ ಚುನಾವಣೆ ಆಗ್ತದೆ ಆ ಒಂದು ವೋಟರ್ ಕೌಂಟಿಂಗಿಗೂ ಈ ಲೋಕಸಭೆಗೂ 65,000 ಹೆಚ್ಚಾಗಿರ್ತಕ್ಕಂಥದ್ದು ಮತಗಳು ಇದು ಒಂದು ಕಡೆ ಇನ್ನ ನಾವು ಬಿಹಾರ ಬಗ್ಗೆ ಮಾತಾಡ್ತಾ ಇದೀವಿ ಬಿಹಾರ ಭಾರತ ದೇಶದ ರಾಜಕೀಯ ಇತಿಹಾಸ ಹೆಚ್ಚಾಗಿರ್ಬೋದು ಈಗ ಬಹಳಷ್ಟು ಬೆಂಗಳೂರಿನ IT-BT ಕೆಲಸ ಮಾಡೋರು ಅವರು ವಿಧಾನಸಭೆಗಿಂತ ಅವ್ರಿಗೆ ಲೋಕಸಭೆ ಮೋದಿ ನ್ಯಾಷನಲ್ ಪಾಲಿಟಿಕ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಬಟ್ ನನಗೇನು ಅಂತಂದ್ರೆ ನೀವು IT-ನೋ BT-ನೋ ಬೇರೊಂದು ಮತದಾನದ ಹಕ್ಕನ್ನು ಚಲಾಯಿಸಿ ಅದು ವಿಧಾನಸಭೆ ಆಗಿರ್ಬೋದು ಲೋಕಸಭೆ ಆಗಿರ್ಬೋದು ಬಟ್ ಟ್ರೆಂಡ್ ಹಂಗಂತೂ ಇದೆ ಅರ್ಬನ್ ಸಿಟೀಸ್ ಅಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಹೊರಗಡೆ ಬಂದು ಜಾಸ್ತಿ ಮತ ಹಾಕ್ತಾರೆ ಅವರು ಮೇಡಮ್ ಈಗ ಬಿಹಾರದ ಮಾತಾಡೋಣ 8 ಕೋಟಿ ನನಗೆ ಹೇಳಿ ಈಗ ನೀವು ಬೆಂಗಳೂರು ಗ್ರಾಮಾಂತರ 4 ಲಕ್ಷ ಮತ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ ಹೇಳಿ ಮೇಡಮ್ ಇನ್ನೊಂದು ರಾಹುಲ್ ಗಾಂಧಿ ಹೇಳ್ತಿರೋ ಕಾನ್ಸ್ಟಿಟ್ಯೂನ್ಸಿ ಯಾವುದು ಅವ್ರು ಯಾವ್ದು ಜಿಲ್ಲೆ ಅಥವಾ ಯಾವ ಲೋಕಸಭಾ ಕ್ಷೇತ್ರ ಅನ್ನೋದನ್ನ ಅವ್ರು ಎಲ್ಲೂ ಮೆನ್ಷನ್ ಮಾಡಿಲ್ಲ ಸಾರಾಸಟ್ಟಾಗಿ ಇವಾಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರಲ್ಲ ಹೌದು ನನಗೆ ಅನುಮಾನ ಬಂತು ಲೋಕಸಭೆ ಚುನಾವಣೆಯಲ್ಲಿ ನಡೆದಂತ
ಚುನಾವಣಾ ಫಲಿತಾಂಶದಿಂದಾಗಿ ನನಗೆ ಅನುಮಾನ ಬಂದಿದೆ ಅಂತ. ಖಂಡಿತವಾಗ್ಲೂ ಕೋಲಾರ ಗೆಲ್ತಾ ಇದ್ವಿ, ಚಿತ್ರದುರ್ಗ ಗೆಲ್ತಾ ಇದ್ವಿ, ನೂರಕ್ಕೆ ಗೆಲ್ತಾ ಇದ್ವಿ, ಲೆಕ್ಕ ಕೃಷ್ಣನ್ ಲೆಕ್ಕ ಯಾವ ಲೆಕ್ಕನೂ ಅಲ್ಲ. ಮೈಸೂರು ಗೆಲ್ತಾ ಇದ್ವಿ, ಗ್ರಾಮಾಂತರನು ಗೆಲ್ತಾ ಇದ್ವಿ. ಗ್ರಾಮಾಂತರದಲ್ಲಿ 2,69,645 2,69,645 ಮತಗಳ ಅಂತರದಿಂದ ಮಂಜುನಾಥ್ ಸರ್ ವಿನ್ ಆಗಿರೋದು. ಸೊ ಇಟ್ಸ್ ಅ ಬಿಗ್ ಮಾರ್ಜಿನ್. ಎಸ್, ದಟ್ಸ್ ವಾಟ್ ಡಿಫರೆನ್ಸ್. ನಾನು ಹೇಳಿದ್ದು 19-24 ಡಿಫರೆನ್ಸ್ ಮೇಡಮ್. ಇವತ್ತು ಬಿಹಾರದ ವಿಚಾರವಾಗಿ ರಾಹುಲ್ ಗಾಂಧಿ ಅವರು. ಎಸ್ ಮೇಡಮ್, ನೀವ್ ಏನ್ ಸರ್ ಹಿಂಗ್ ಮಾತಾಡ್ತೀರಾ? ನೀವು ವಕ್ತಾರರಾಗಿ ಅಲ್ಲರಿ ಚುನಾವಣೆಯಲ್ಲಿ ದೊಡ್ಡವರು ಧೂಳಿಪಟ ಆಗಿರೋದನ್ನ ನೋಡಿದ್ವಿ. ಮತ್ತೆ 5 ಟರ್ಮ್ಗೆ ಮತ್ತೆ ಗೆದ್ದು ಬಂದಿರೋದು. ಧೂಳಿಪಟ ನರೇಂದ್ರ ಮೋದಿ ಅವ್ರಿಗೆ ಆಗ್ತಾನೆ ಇಲ್ಲಲ್ಲ. ಇವತ್ತು ಇಂದಿರಾ ಗಾಂಧಿ ಅವರು ಸೋತಿದ್ದಾರೆ, ದೇವೇಗೌಡರು ಪ್ರಧಾನಿ ಆದವರು 99ರಲ್ಲಿ ಸೋತಿದ್ದಾರೆ. ಆದ್ರೆ ಇವತ್ತು EVM ಇಟ್ಕೊಂಡು ಇವ್ರು ಯಾವ ರೀತಿಯಾದಂತ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಪುರಾವೆ ಇದೆ ಮೇಡಮ್. ಲೋನಿನಲ್ಲಿ ಒಂದೇ ಅಡ್ರೆಸ್ ಅಲ್ಲಿ 144 ಓಟ್ಗಳು ಬಿದ್ದಿದೆ. ಒಂದೇ ಅಡ್ರೆಸ್, ಒಂದೇ ಮನೆ, ಒಬ್ಬನೇ ಅಪ್ಪ. ಹೆಂಗೆ 144 ಬರ್ತದೆ? ಮಾಡ್ತಾ ಇರೋದು ಅದಕ್ಕೆ ಬಿಹಾರದಲ್ಲಿ ಈಗ ಏನು SIR ಅಂತ ಮಾಡ್ತಾ ಇದ್ದಾರೆ. ಅದು ಇಂಟೆನ್ಸಿವ್ ರಿವಿಷನ್. ಅದಕ್ಕೆ ನೀವ್ ಹೇಳ್ತಿದ್ದೀರಲ್ಲ, ಇಂತ ಲೋಪದೋಷಗಳಿಗೆ ಮಾಡ್ತಾ ಇರೋದು. ಅಲ್ಲಿ ಮಾಡಿದ್ರೆ ತಪ್ಪಂತೀರಿ, ಇಲ್ಲಿ ಇದು ಆಯ್ತು. ಇನ್ನೊಂದು, ಮಹಾರಾಷ್ಟ್ರ ಚುನಾವಣೆ ಆಗಿ ಲೋಕಸಭಾ ಚುನಾವಣೆಗೆ 74 ಲಕ್ಷ ಮತಗಳು ಹೆಚ್ಚಾಗ್ತವ. ನಾನು ಹೇಳ್ತಾ ಇರೋದು ನೀವು ಕ್ಯಾಲ್ಕುಲೇಷನ್ ನೋಡಿ ಎಲ್ಲಿಂದ ಎಲ್ಲಿಗಿದೆ. ಅದೇ ರೀತಿ ಇವತ್ತು ಬಿಹಾರದಲ್ಲಿ 8 ಕೋಟಿ ಮತದಾರರನ್ನ ನಿರ್ಜೀವ ಮಾಡೋ ತರ ಮಾಡಿ 12 ದಾಖಲೆಗಳು. ಈ ದೇಶದಿಂದ ವಿದೇಶಕ್ಕೆ ಹೋಗೋ ಪಾಸ್ಪೋರ್ಟ್ ಮಾಡಕ್ 3 ದಾಖಲೆ ಸಾಕು. ಅಂತದ್ರಲ್ಲಿ ಮತ ಹಾಕೋದಕ್ಕೆ ಇವರು 12 ದಾಖಲೆ. 2003 ಅಪ್ಪಂದು, ಅಜ್ಜಂದು, ಅಜ್ಜಿದು, ಮಾವಂದು ಎಲ್ಲರ ದಾಖಲೆಗಳನ್ನ ತಗೊಂಡೋಗಿ ಕೊಡಬೇಕು. ಆಮೇಲೆ ಆದ್ರೆ ಮಾತ್ರ ನಿಮಗೆ ಕೊಡುವಂಥದ್ದು. ಇವರ ಹುನ್ನಾರು CAA NRC ಅಂತ ಹೇಳ್ತಾ ಇದ್ರಲ್ಲ, ಆ ಒಂದು ಕಾರ್ಯ ಮಾಡೋದಕ್ಕೆ ಈ ಮುಖೇನ ಇವರು ಗನ್ ಇಟ್ಕೊಂಡು ಕೂತಿದ್ದಾರೆ. ಆದ್ರೆ ಸತ್ಯಮೇವ ಜಯತೆ. ಇವತ್ತು IT, ED, CBI ಅದೇ ತರ ಎಲೆಕ್ಷನ್ ಕಮಿಷನ್ ಯಾವ ರೀತಿ ನಡ್ಕೊಳ್ತಾ ಇದೆ ಮೇಡಮ್. ವೋಟ್ ಹಾಕಿರ್ತಕ್ಕಂಥ ವಿಡಿಯೋಗಳು ಡಿಲೀಟ್ ಮಾಡಬೇಕು ಅಂತ ಹೇಳ್ತಾರೆ, ವೋಟ್ ಹಾಕಿರ್ತಕ್ಕಂಥ ದಾಖಲೆಗಳನ್ನ ನಾಶ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೆಲ್ಲಿಂದ ಪುರಾವೆ ನಮಗೆ ಸಿಗಬೇಕು? ದಾಖಲೆಗಳನ್ನ ನಾಶ ಮಾಡಬೇಕು ಅಂತ ಹೇಳ್ತಿಲ್ಲ. ದಾಖಲೆಗಳು ಈಗ ಹೆಂಗಾಗಿದೆ ಅಂದ್ರೆ, ಚುನಾವಣಾ ಆಯೋಗ ಏನ್ ಮಾಡುತ್ತೋ ಅದು ಕರೆಕ್ಟ್. ಒಂದು ನಿಮಿಷ, ಚುನಾವಣಾ ಆಯೋಗ ಏನು ಮಾಡುತ್ತಾ ಕರೆಕ್ಟ್, ಅದು ಪ್ರಾಕ್ಟಿಕಲ್ಲು ಫೀಸಿಬಲ್ ಇದೆಯಾ ಅನ್ನೋದಕ್ಕೆ ಏನೇ ಪ್ರಶ್ನೆ ಕೇಳಿದ್ರು ಅವರು ಒಂದು ಪ್ರೆಸ್ ನೋಟ್ ಕೊಡ್ತಾರೆ. ಅದನ್ನು ನೀವು ನಂಬಬೇಕು ಅಷ್ಟೇ. ಯಾಕೆ ಅಂತಂದರೆ ನಮ್ಮ ಚುನಾವಣಾ ಆಯೋಗದ ಕಾರ್ಯವೈಖರಿಯ ಬಗ್ಗೆ ಸ್ವತಃ ಸುಪ್ರೀಂ ಕೋರ್ಟ್ ಸೇರಿದಂತೆ ನಾವೆಲ್ಲರೂ ಕೂಡ ಒಪ್ಕೊಂಡಿರೋದ್ರಿಂದ, ಅದೊಂದು ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ, ಚುನಾವಣೆಗಳನ್ನು ಇಷ್ಟು ವರ್ಷಗಳ ಕಾಲ ಇಡೀ ಪ್ರಪಂಚವೇ ನೋಡೋ ತರ ತುಂಬಾ ದೊಡ್ಡ ಡೆಮಾಕ್ರಸಿಯಲ್ಲಿ ಮಾಡಿರೋದ್ರಿಂದ ನಾವು ಒಪ್ಕೊಂಡಿದ್ವಿ. ಬಟ್ ಇವತ್ತು ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ? ಬಾಬಾ ಸಾಹೇಬ್ರು ಸಂವಿಧಾನ ಕೊಟ್ಟಿದ್ದಾರೆ. ಇದೇ ಬಾಬಾ ಸಾಹೇಬ್ರ ಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ನನಗೆ ನ್ಯಾಯ ಸಿಗೋದು ಅನುಮಾನ